ಚಿತ್ರದುರ್ಗದ ಪ್ರವಾಸಿ ಮಂದಿರದ ಪತ್ರಿಕಾಗೋಷ್ಠಿ ವೇಳೆ ಮಾದಿಗ ಸಮಾಜದ ಮುಖಂಡರು ಗೋವಿಂದ ಕಾರಜೋಳ ಅವರನ್ನು ತರಾಟೆಗೆ ತೆಗೆದುಕೊಂಡಿದ್ದಾರೆ. ಇನ್ನು ಮಾಜಿ ಸಚಿವ ಗೋವಿಂದ ಕಾರಜೋಳ ಅವರು ಸರ್ಕಾರದ ವೈಫಲ್ಯದ ಕುರಿತು ಚಿತ್ರದುರ್ಗದ ಪ್ರವಾಸಿ ಮಂದಿರದಲ್ಲಿ ಪತ್ರಿಕಾಗೋಷ್ಠಿ ನಡೆಸುತ್ತಿದ್ದರು. ಈ ವೇಳೆ ಏಕಾಏಕಿ ಒಳನುಗ್ಗಿದ ಭ್ರಷ್ಟಾಚಾರ ನಿರ್ಮೂಲನಾ ಸಮಿತಿ ಹಾಗೂ ಮಾದಿಗ ಹೋರಾಟ ಸಮಿತಿಯ ಮುಖಂಡರು ಗೋವಿಂದ ಕಾರಜೋಳ ಅವರನ್ನು ತರಾಟೆಗೆ ತೆಗೆದುಕೊಂಡಿದ್ದು, ಸಮಾಜ ಕಲ್ಯಾಣ ಇಲಾಖೆ ಸಚಿವರಾಗಿದ್ದಂತಹ ಗೋವಿಂದ ಕಾರಜೋಳ ಅವರಿಂದ ಅನ್ಯಾಯವಾಗಿದೆ ಎಂದು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಅಷ್ಟೇ ಅಲ್ಲದೆ ಪತ್ರಿಕಾಗೋಷ್ಠಿ ಮಧ್ಯೆಯೇ ಮಾಜಿ ಸಚಿವ ಗೋವಿಂದ ಕಾರಜೋಳ ಮತ್ತು ಮುಖಂಡರ ನಡುವೆ ವಾಗ್ವಾದ ಸಹ ನಡೆದಿದ್ದು, ಮೊದಲು ಹೊರಗೆ ಹೋಗುವಂತೆ ಗೋವಿಂದ ಕಾರಜೋಳ ಬೈದು ರೇಗಾಡಿದ್ದು, ನಿಮಗೆ ಅನ್ಯಾಯವಾಗಿದ್ದರೆ ಆಮೇಲೆ ಬಂದು ಕೇಳಿ ಎಂದು ಬೈದು ಕಳುಹಿಸಿದ್ದಾರೆ. ಅಷ್ಟೇ ಅಲ್ಲದೆ ಗುಂಡಾಗಿರಿ ಮಾಡುತ್ತಿದ್ದೀರಿ ಎಂದು ಕೂಗಾಡಿದ ಗೋವಿಂದ ಕಾರಜೋಳ ಅವರು, ಇದೊಂದು ಗುಂಡಾ ರಾಜ್ಯವಾಗಿದೆ. ಸಿದ್ದರಾಮಯ್ಯವರು ಈ ಕೂಡಲೇ ಗಲಾಟೆ ಮಾಡಿದವರನ್ನು ಸಂಜೆಯೊಳಗೆ ಬಂಧಿಸಿ ಪ್ರಕರಣ ದಾಖಲಿಸುವಂತೆ ಒತ್ತಾಯಿಸಿದ್ದಾರೆ. ಹಾಗೆ ಈ ಬಗ್ಗೆ ಡಿಜಿಪಿಗೂ ಸಹ ಸ್ಥಳದಲ್ಲೇ ಕರೆ ಮಾಡಿದ ಗೋವಿಂದ ಕಾರಜೋಳ ಅವರು, ನಿಮ್ಮ ಎಸ್ಪಿ ಅವರು ಕರೆ ಸ್ವೀಕರಿಸುತ್ತಿಲ್ಲ. ಇನ್ನು ಪತ್ರಿಕಾಗೋಷ್ಠಿ ವೇಳೆ ಗುಂಡಾಗಳು ದಾಂಧಲೆ ಮಾಡಿದ್ದಾರೆ. ಹಾಗಾಗಿ ಈ ಕೂಡಲೇ ದಾಂಧಲೆ ಮಾಡಿದವರನ್ನು ಬಂಧಿಸಬೇಕು, ಇಲ್ಲದಿದ್ದರೆ ಡಿಸಿ ಕಚೇರಿ ಬಳಿ ನಾನು ಧರಣಿ ಕೋರುತ್ತೇನೆಂದು ಡಿಜಿಪಿಯವರಿಗೆ ಗೋವಿಂದ ಕಾರಜೋಳ ಅವರು ಹೇಳಿದ್ದಾರೆ. ಯಾರ ಪ್ರೆಸ್ ಮೀಟ್ ಮಾಡಕ್ಕೆ ಒಳಗೆ ಬಂದು ಗಲಾಟೆ ಮಾಡ್ತಾರ? ಇವತ್ತು ಎಷ್ಟು ಬೇಕು ಫೋನ್ ಮಾಡವ ಯಾವದಾನ ಪ್ರೆಸ್ ಮೀಟ್ ಮಾಡಕ್ಕೆ ಬಂದು ಗಲಾಟೆ ಮಾಡ್ತಾರ? ತಗೋ ಅವನ ಎಸ್ ಪಿ ನಂಬರ್ ಕೊಡ್ರಿ. ನಾನು ಚಿತ್ರದುರ್ಗಕ್ಕೆ ಬಂದಿದ್ದೆ. ಇಲ್ಲಿ ಕೆಲವು ಗುಂಡಾಗಳು ನಾ ಪ್ರೆಸ್ ಮೀಟ್ ಮಾಡುವಾಗ ಬಂದು ಗಲಾಟೆ ಮಾಡಿದ್ರು. ಏನು ಅವ್ರದ್ದು ಗೊತ್ತಿಲ್ಲ, ಬಂದು ಗಲಾಟೆ ಮಾಡಿದ್ರು ಒಳಗಡೆ. ಮತ್ತು ನಿಮ್ಮ ಎಸ್ ಪಿಗೆ ಫೋನ್ ಮಾಡಿದರೆ ಫೋನ್ ತೆಗಿತಾ ಇಲ್ಲ. ಅವ್ರನ್ನ ಅರೆಸ್ಟ್ ಮಾಡ್ಬೇಕಂತ ಹೇಳಿ ಯಾರು ಗಲಾಟೆ ಮಾಡಿದ್ರು ಬಂದು ಇಲ್ಲಿ. ಇದು ಪದ್ಧತಿ ನಾನು 40 ವರ್ಷದಾಗ ನಾ ಎಲ್ಲೂ ನೋಡಿಲ್ಲ. ಇಲ್ಲ ಅಂದ್ರೆ ನಾನು ಧರಣಿ ಕೂತ್ಬಿಡ್ತೀನಿ ಡಿ ಸಿ ಆಫೀಸ್ ಮುಂದೆ. ಇವನ್ನ ಅವ್ರನ್ನ ಕಸ್ಟಡಿಗೆ ತೊಗೊಳ್ಳದೆ ಅಂದ್ರೆ ನಾನು ಧರಣಿ ಕುಂದಿರ್ತೀನಿ. ನಾನು ರಾಜ್ಯದಾಗ 40 ವರ್ಷದಿಂದ ರಾಜಕಾರಣದಲ್ಲಿದ್ದೀನಿ, 30 ವರ್ಷ ಅಧಿಕಾರದಾಗೆ ಇದ್ದೀನಿ. ಆದರೆ ಈ ಥರದ್ದು ನೋಡಿದ್ದೀನಿ. ಪ್ರೆಸ್ ಮೀಟ್ ಮಾಡಕ್ಕೆ ಬಂದು ನಿಮ್ಮ ಪಕ್ಷದಲ್ಲಿ ನಮ್ಮ ಪಕ್ಷದವರು ಜಿಲ್ಲಾಧ್ಯಕ್ಷ ಗೊತ್ತಾಯ್ತು. ಯಾರ ಪಾರ್ಟಿ ಇದ್ರು ಒಳಗೆ ಹಾಕ್ಸೋದು. ಯಾವ ಪಾರ್ಟಿ ಅವ್ರಿ? ಹನುಮಂತಪ್ಪ ನಿಮ್ಮ ಪಾರ್ಟಿ ಯಾವ ಪಾರ್ಟಿ ಯಾವ ಪಾರ್ಟಿ ನಿಮ್ಮ ಪಾರ್ಟಿ ಆಗಿದ್ರು? ಅಲ್ಲ, ಯಾವ ಪಾರ್ಟಿ ಅಲ್ಲ, ಈ ರೀತಿ ನಾವು ನೋಡಿಲ್ಲ. ನನಗೆ 40 ವರ್ಷದ ಅಲ್ಲ, ಅವರು ಯಾವ ಪಾರ್ಟಿ ಅಂತ ಅಲ್ಲ, ಮನುಷ್ಯರ ಹೌದಲ್ಲ, ಮನುಷ್ಯತ್ವ ಕಳ್ಕೊಂಡವ್ರೆ. ಈ ರೀತಿ ಒಳಗೆ ಬಂದು ಪ್ರಶ್ನವ್ರ ಜೋಡಿ ಮಾತಾಡುವಾಗ ಗಲಾಟೆ ಮಾಡೋದ. ಅವ್ರಿಗೇನಾರ ಕೇಳೋದಿದ್ರೆ ಕೇಳಿ, ಆಮೇಲೆ ಭೇಟಿ ಆಗಲಿ. ನಾವೇನು ಸರ್ಕಾರ ನಡೆಸ್ತಾ ಇಲ್ಲ, ಪ್ರತಿಪಕ್ಷದಲ್ಲಿದ್ದು ಸರ್ಕಾರಕ್ಕೆ ಒತ್ತಾಯ ಮಾಡಿ ಏನಾದರೂ ನಮ್ಮ ಸರ್ಕಾರದಲ್ಲಿ ಅನ್ಯಾಯ ಆಗಿದ್ರೆ ಅದನ್ನು ಸರಿಪಡಿಸಿಕೊಳ್ಳಿ. ಏನಾದರೂ ಹೆಚ್ಚಿನ ಸೌಲಭ್ಯ ಬೇಕಾದ್ರೆ ಸರ್ಕಾರದಿಂದ ಕೇಳಿ, ಅದು ಪದ್ಧತಿ. ಇದು ಗುಂಡಾಗಿರಿ ಆಯಿತು, ಗುಂಡಾ ರಾಜ್ಯ. ಅದಕ್ಕೆ ನಾನು ಸಿದ್ದರಾಮಯ್ಯನವ್ರಿಗೆ ಆಗ್ರಹ ಮಾಡ್ತೀನಿ, ಇವತ್ತು ಯಾರ್ಯಾರು ಬಂದಿದ್ರು ಅವ್ರನ್ನ ಹೊತ್ತು ಮುಳುಗೋದ್ರೊಳಗಾಗಿ ಅರೆಸ್ಟ್ ಮಾಡಿ ಒಳಗೆ ಹಾಕಬೇಕು, ಅವ್ರ ಮೇಲೆ ಕೇಸ್ ದಾಖಲು ಮಾಡಬೇಕು. ಪ್ರೆಸ್ ಮೀಟ್ನಾಗ ಬಂದು ನೋಡುದ, ಪ್ರೆಸ್ ಮೀಟ್ನಾಗ ಗಲಾಟೆ ದಲಿತರಿಗೆ ನಮ್ಮ ಅವಧಿಯೊಳಗೆ ಅನ್ಯಾಯ ಆಗಿದ್ರೆ ಅವ್ರು ಆರಿಸ್ತಾನ ಕೊಟ್ಟಂತ ಮಹಾನ್ ಸರ್ಕಾರ ಅದಲ್ಲ, ಹೋಗಿ ಕೇಳ್ಕೊಳ್ಳಿ ಏನು ಬೇಕದು. ಅನ್ಯಾಯ ಆಗಿದ್ರೆ ಸರಿಪಡಿಸಲಿ, ಸರ್ಕಾರಕ್ಕೆ ಅಧಿಕಾರ ಅಲ್ಲ. ಇದು ಪದ್ಧತಿ. ನನ್ನ 40 ವರ್ಷದಲ್ಲಿ ನಾನು ಇಂಥದನ್ನು ನೋಡಿಲ್ಲ. ಇದು ಸಾಕ್ಷಿ ಗುಂಡಾಗಿರಿ.